ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಯಾರಿಗೂ ಅನುಮಾನ ಬರಬಾರ್ದು. ಅಪ್ಪಿ ತಪ್ಪಿ ಇವ್ರುಗಳಿಗೆ ಯಾರಿಗಾರು ಅನುಮಾನ ಬಂದು ಕಾವೇರಿಗೆ ವಿಷಯ ಹೇಳ್ಬಿಟ್ರೆ ಆ ಕಾವೇರಿ ಅವಳ ಪವರ್ನ ಉಪಯೋಗಿಸಿ ಪೊಲೀಸ್ಗೆ ಲಾಡಿ ರುಚಿ ತೋರಿಸ್ಬಿಡ್ತಾಳೆ. ಆಮೇಲೆ ಈ ಬ್ಯೂಟಿನ ಮೋನಿಕಾ ಅಲ್ಲ, ಯಾವ ಹುಡುಗಿನೂ ನೋಡಲ್ಲ. ಮಲ್ಲಿಕನಿಂದ ಕ್ಯಾಶ್ ಮಾಡೋ ಮಿಷನ್ ಸಕ್ಸಸ್ಫುಲ್ ಆಗಿದೆ. ಮೋನಿಕನ ಹುಡ್ಕೋ ಮಿಷನ್ನು ಆನ್ ಆಗಿದೆ. ಇನ್ನು ಪೂರ್ಣಿ ಮತ್ತು ಅತ್ತೆ ಹತ್ರ ಒಳ್ಳೆ ಥರ ನಾಟಕ ಮಾಡೋ ಮಿಷನ್ನು ಸ್ಟಾರ್ಟ್ ಮಾಡಬೇಕು. ಮೊದಲು ಇವ್ರ ಹೆಸರೆಲ್ಲ ಚೆನ್ನಾಗಿ ನಂಬಿಕೆ ಗಳಿಸಿ ಆಮೇಲೆ ಕತ್ಕೊಯ್ಬೇಕು. ಆಮೇಲೆ ನನ್ನ ಮೋನಿಕನ ಜೊತೆ ಮುಂದಿನ ನನ್ನ ಜೀವನದ ಪ್ರೀತಿಯ ಕಥನ ಮುಂದುವರಿಸ್ತೇನೆ. ಮೋನಿಕಾ, ಐ ಲವ್ ಯು. ಏಯ್, ಏನಾದ್ರು ಮಾಡ್ರದ ಅಮ್ಮಾರ. ಸರ್, ಟೈಮ್ ಆಗಿದೆ, ಎದ್ದೋಗಿ ಸರ್. ಟೈಮ್ ಆಗೋಯ್ತಾ? ಈ ಟೈಮ್ ಅನ್ನೋದು ಪಕ್ಕ 4:20. ಎದ್ದೋಗಿ ಸರ್. ಏಯ್, ಇರು ಗುರು, ಹೋಗ್ತಿದ್ದೀನಿ. ಡಾಕ್ಟರ್, ಹೌಸ್ ಮೈ ಡ್ಯಾಡ್? ಡಾಕ್ಟರ್ ಹೆಲ್ತ್ ಹೇಗಿದೆ? ಅವ್ರಿಗೆ ಪ್ರಜ್ಞೆ ಬಂತಾ? ನಾವು ನೋಡಬಹುದಾ? ಡಾಕ್ಟರ್, ಏನಾಯ್ತು ನಮ್ಮ ಮಾವಂಗೆ? ಇಡೀ ಕುಟುಂಬಕ್ಕೆ, ನಮ್ಮ ಕಂಪನಿಗೆ ಅವರೇ ಆಧಾರ ಸ್ತಂಭ. ಅವರೇ ಎಲ್ಲಿ ಪ್ರಜ್ಞೆ ತಪ್ಪಿ ಬಿದ್ರೆ ನಮ್ಮೆಲ್ರಿಗೂ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ? ಪ್ಲೀಸ್ ಹೇಳಿ, ಇವಾಗ ಹೇಗಿದ್ದಾರೆ ಮಾವ? ಪ್ಲೀಸ್ ಬೇಗ ಹೇಳಿ ಡಾಕ್ಟರ್, ಹೇಗಿದ್ದಾರೆ ನಮ್ಮಪ್ಪ? ಡಾಕ್ಟರ್ ಹೇಳಿ ಡಾಕ್ಟರ್, ಪ್ಲೀಸ್. ನೀವು ಒಂದ್ ಸ್ವಲ್ಪನೂ ಗ್ಯಾಪ್ ಕೊಡ್ದಂಗೆ ಮಾತಾಡ್ತೇನೆ ಇದ್ರೆ ನಾನು ಏನಂತ ಉತ್ತರ ಕೊಡೋದು? ನೋಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನನಗೂ ನಿಮ್ ಕಷ್ಟ ಅರ್ಥ ಆಗುತ್ತೆ. ಸಾರಿ ಡಾಕ್ಟರ್, ನಾವ್ಯಾರೂ ಮಧ್ಯ ಮಾತಾಡಲ್ಲ. ದಯವಿಟ್ಟು ಅವ್ರ ಕಂಡೀಷನ್ ಹೇಗಿದೆ ಅಂತ ಹೇಳಿ ಪ್ಲೀಸ್. ನೋಡಿ, ಪೇಷಂಟ್ನ ನೀವು ಕರ್ಕೊಂಡು ಬಂದಾಗ್ಲೇ ಅವ್ರ ಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿತ್ತು. ದೇಹದೊಳಗೆ ಯಾವುದೋ ಒಂದು ಪಾಯ್ಸನ್ ಅಂಶ ಕಾಣಿಸ್ತಾ ಇದೆ. ಬಾಡಿ ಆರ್ಗನ್ ಅಲ್ಲಿ ಕೆಲವು ಡ್ಯಾಮೇಜ್ ಕೂಡ ಆಗಿದೆ. ಹಿಂದೆ ಏನಾದ್ರೂ ಪಾಯ್ಸನ್ ತಗೊಂಡಿದ್ರಾ? ಇಲ್ಲ ಡಾಕ್ಟರ್, ಅವ್ರು ಪಾಯ್ಸನ್ ತಗೊಂಡಿಲ್ಲ. ಆದ್ರೆ ಅವ್ರಿಗೆ ಗೊತ್ತಿಲ್ದ ಹಾಗೆ ಬೇರೆಯವರು ಅವ್ರಿಗೆ ಪಾಯ್ಸನ್ ಕೊಟ್ಟು ಸಾಯಿಸೋದಕ್ಕೆ ನೋಡಿದ್ರು. ಒಂದ್ಸಲ ಜೀವ ಹೋಗೋ ತರ ಹಂತಕ್ಕೆ ಬಂದು ಆಮೇಲೆ ಅವರು ಟ್ರೀಟ್ಮೆಂಟ್ ತಗೊಂಡು ಹುಷಾರು ಆಗಿದ್ರು. ಇದು ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ಸ್. ಡಾಕ್ಟರ್, ಈಗ ನಮ್ಮಪ್ಪ ಹೇಗಿದ್ದಾರೆ? ಕೆಲವು ಟೆಸ್ಟ್ ಮಾಡಿದೀವಿ. ರಿಪೋರ್ಟ್ಸ್ ಎಲ್ಲ ಬಂದ್ಮೇಲೆ ಅವ್ರ ಕಂಡೀಷನ್ ಹೇಗಿದೆ ಅಂತ ಹೇಳ್ತೀವಿ. ಸದ್ಯಕ್ಕೆ ಹೇಳೋದಾದ್ರೆ ಅವ್ರ ದೇಹದೊಳಗಿನ ಕಂಡೀಷನ್ನು ಮೊದಲೇ ಸರಿ ಇರಲಿಲ್ಲ. ಅಂಥ ಸಮಯದಲ್ಲಿ ನೀವು ಹೇಳಿ ಶಾಕಿಂಗ್ ವಿಚಾರ ಅವ್ರ ಮನಸ್ಸಿಗೆ ಇನ್ನೂ ದೊಡ್ಡ ಆಘಾತ ಮಾಡಿದೆ. ಹಾಗಾಗಿ ಅದು ಅವ್ರ ದೇಹದ ಮೇಲೆ ಇನ್ನಷ್ಟು ಪರಿಣಾಮ ಬೀರಿದೆ. ಈಗ ಅವ್ರ ಹೃದಯ ಸ್ಪಂದನೆ ಏಕಾಏಕಿ ಅಸ್ಥಿರವಾಗಿದೆ. ರಕ್ತದೊತ್ತಡ ಕುಸ್ತಿದೆ. ಅದಕ್ಕೆ ಅವ್ರ ಪ್ರಜ್ಞೆ ಕಳ್ಕೊಂಡಿದ್ದಾರೆ. ಅಯ್ಯೋ, ನೀವು ಹೇಳ್ತಿರೋದು ಕೇಳ್ತಿದ್ರೆ ನಮ್ಗೆ ತುಂಬಾ ಭಯ ಆಗ್ತಿದೆ. ನಮ್ಮಪ್ಪಂಗೆ ಏನೂ ಆಗಲ್ಲ ತಾನೆ? ಅವ್ರು ಬದುಕು ಬರ್ತಾ ಇರ್ತಾನೆ. ನೋಡಿ, ನಮ್ಮ ಕೈಲಾಗೋ ಪ್ರಯತ್ನನೆಲ್ಲ ನಾವು ಮಾಡ್ತಾನೆ ಇದ್ದೀವಿ. ಈಗ ಅವ್ರ ಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ. ಮುಂದಿನ 24 ಗಂಟೆ ತುಂಬಾ ಮುಖ್ಯ. ಅವ್ರು ರಿಯಾಕ್ಟ್ ಮಾಡಿದ್ರೆ ಬದುಕೋ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ನಾವೇನು ಹೇಳಕ್ಕಾಗಲ್ಲ. ಈಗ ಅವ್ರಿಗೆ ನಿಮ್ಮ ಪ್ರಾರ್ಥನೆ, ನಮ್ಮ ಚಿಕಿತ್ಸೆ
ಎರಡೂ ಬೇಕು. ನೋಡಿ, ಡಾಕ್ಟರ್ಸ್ ಆಗಿ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಆದರೆ ಈ ಕ್ಷಣಕ್ಕೆ ಸಮಯನೇ ಉತ್ತರ ಕೊಡಬೇಕು.